ಅಂದ್ರೆ ನಮಸ್ಕಾರ ನೋಡ್ಸಂದ್ರೆ ಟೋಟಲ್ ಆಗಿ 750 ಪೋಸ್ಟಿಗೆ ಜನ ಕರೆದಿದ್ದಾರೆ. ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದ್ದು ಅರ್ಜಿಗಳು ಆನ್ಲೈನ್ ಅಲ್ಲಿ ಪ್ರಾರಂಭವಾಗಿದ್ದು 3ನೇ ತಾರೀಕು. 3ನೇ ತಾರೀಕಿದಂದು ಅಧಿಸೂಚನೆ ಆಗಿದೆ ಮತ್ತು ಅರ್ಜಿಗಳು ಸಲ್ಲಿಸಲು ಕೊನೆಯ ದಿನಾಂಕ 23/11/2025. ಬರೀ ನಿಮಗೆ 20 ದಿನ ಮಾತ್ರ ಟೈಮ್ ಇರತ್ತೆ. ಎಲ್ಲರೂ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಭಾರತದಲ್ಲಿ ಎಷ್ಟು ರಾಜ್ಯ ಇದೆಯಲ್ಲ ಎಲ್ಲ ಒಂದು ರಾಜ್ಯದಲ್ಲಿ ಅರ್ಜಿ ಕರೆದಿದ್ದಾರೆ. ಸುಮಾರು 4-5 ರಾಜ್ಯ ಬಿಟ್ಟು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲೂ ಕೂಡ ಅರ್ಜಿ ಕರೆದಿದ್ದಾರೆ. ಟೋಟಲ್ ಆಗಿ 750 ಪೋಸ್ಟ್ ಖಾಲಿ ಇರತ್ತೆ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು. ಮತ್ತು ನೀವೇನಾದ್ರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಈ ಒಂದು ಪೋಸ್ಟ್ಗಳಿಗೆ ನಿಮಗೆ 48,000ದಿಂದ 85,000 ತನಕ ಪರ್ ಮಂತ್ ಆಗಿ ಸ್ಯಾಲ್ರಿ ಸಿಗತ್ತೆ. ನೋಡಿ, ಇಂಥ ಒಂದು ನೇಮಕಾತಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಕರೆಯೋದೇ ವರ್ಷದಲ್ಲಿ 1,000ನೋ 2,000ನೋ ಇಂಥ ಒಂದು ಸಂಸ್ಥೆಯಲ್ಲಿ ಅರ್ಜಿ ಕರೆದಿರ್ತಾರೆ. ಅಂಥದ್ರಲ್ಲಿ ಈ ಒಂದು ನೇಮಕಾತಿ ಮಿಸ್ ಮಾಡ್ಕೊಂಡ್ರೆ ಮುಗಿಯಿತು. ಮತ್ತೆ 2026-27ರಲ್ಲಿ ಬರುವಂತ ಸಾಧ್ಯತೆ ಇರತ್ತೆ. ನೋಡಿ, ಒಂದು ಸಂಸ್ಥೆಯಲ್ಲಿ ನೇಮಕಾತಿ ಆಗ್ಬೇಕಂದ್ರೆ ಎಷ್ಟು ಕಚೇರಿಯಲ್ಲಿ ಯಾವ ಒಂದು ಬ್ಯಾಂಕು ಎಲ್ಲೆಲ್ಲಿ ಎಷ್ಟು ಖಾಲಿ ಇದಾವ ಅಂತ ನೋಡ್ಬೇಕಾಗತ್ತೆ. ಈ ಒಂದು ವರ್ಷದಲ್ಲಿ ಎಲ್ಲ ಸೆಲೆಕ್ಟ್ ಆತಂದ್ರೆ ಆ ಒಂದು ಹುದ್ದೆಗಳು ಭರ್ತಿ ಆತಂದ್ರೆ ಮತ್ತೆ ರಿಟೈರ್ಡ್ ಆಗ್ಬೇಕಲ್ಲ, ರಿಟೈರ್ಡ್ ಆದಾಗಲೇ ನಿಮ್ಗೆ ಹೊಸದಾಗಿ ನೇಮಕಾತಿ ಮಾಡ್ಕೊಳ್ಳೋದು. ಅಲ್ಲಿ ತನಕ ಮತ್ತು ವೇಟ್ ಮಾಡ್ಬೇಕಾಗತ್ತೆ. ಅದಕ್ಕಾಗಿ ನಾನು ಎಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರ್ತೇನೆ. ನೇಮಕಾತಿ ಬಂದ್ರೆ ಯಾರು ಕೂಡ ನೇಮಕಾತಿನ ಮಿಸ್ ಮಾಡ್ಕೊಳ್ಬೇಡಿ ಅಂತೇಳಿ ಎಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರ್ತೇನೆ. ಇದು ಕೂಡ ಹಂಗೆ 750 ಪೋಸ್ಟ್ ಇರತ್ತೆ. ಒಂದು ಪೋಸ್ಟ್ ನಂದೇ ಇದೆ ಅಂತ ಹೇಳಿ ಅಪ್ಲಿಕೇಶನ್ ಹಾಕಿ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು. ಯಾರಿಗೆ ಯಾವ ಪೋಸ್ಟು ಎಲ್ಲಿ ಹೆಂಗೆ ಏನು ಅಂತ ಹೇಳಿ ಎಲ್ಲ ಮಾಹಿತಿ ಇರತ್ತೆ. ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಟಿಸ್ ಬಗ್ಗೆ ಒಂದೊಂದು ತಿಳಿಸ್ಕೊಡ್ತೇನೆ. ಇಲ್ಲಿ ಖಾಲಿರುವಂತ ಬ್ಯಾಂಕ್ ನೋಡಿ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತೇಳಿ, ಅಂದ್ರೆ ಇಂಡಿಯನ್ ಬ್ಯಾಂಕ್ ಇರತ್ತೆ. ಇದು ಇಂಡಿಯನ್ ಬ್ಯಾಂಕ್ ಮತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಕರೀತಾರೆ. 750 ಪೋಸ್ಟು. ಈ ಒಂದು 750 ಪೋಸ್ಟ್ಗೆ ನೋಟಿಸ್ ಆಗಿರುವಂತದ್ದು ಸುಮಾರು 3/11/2025ರಿಂದ ಸ್ಟಾರ್ಟ್ ಆಗಿದೆ. ಇದರಲ್ಲಿ ವಿವಿಧ ಇರತ್ತೆ. ಇದರಲ್ಲಿ ಲೋಕಲ್ ಬ್ಯಾಂಕ್ ಆಫೀಸರ್ ಇರತ್ತೆ. LBO ಅಂತೇಳಿ ಲೋಕಲ್ ಬ್ಯಾಂಕ್ ಆಫೀಸರ್ ಅಂತೇಳಿ ಇದಕ್ಕೆ ಅರ್ಜಿ ಸಲ್ಲಿಸಿ. 750 ಪೋಸ್ಟು. ಇದಕ್ಕೆ ಯಾರು ಅರ್ಜಿ ಸಲ್ಲಿಸ್ಬೇಕಂದ್ರೆ ಎಲ್ಲರೂ ಅಂಗವಿಕಲ ಹಿಡ್ಕೊಂಡು ಮಾಜಿ ಸೈನಿಕ ಹಿಡ್ಕೊಂಡು ಎಲ್ಲರೂ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತೆ. SC ST OBC EWS ಇವರ ಅಭ್ಯರ್ಥಿಗಳು ಇಲ್ಲಿ ನೋಡಿ, PWBD ಅಭ್ಯರ್ಥಿಗಳು, OC HI VI ID ಇವರೆಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಮತ್ತೆ ಎಲ್ಲೆಲ್ಲಿ ಖಾಲಿ ಇದಾವೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಬಗ್ಗೆ ನೋಡೋಣ. ನಮ್ಮ ಒಂದು ಕರ್ನಾಟಕ ಎಲ್ಲಿದೆ ನೋಡಿ, ಕರ್ನಾಟಕ ಕನ್ನಡದಲ್ಲೇ ಪರೀಕ್ಷೆ ಇರತ್ತೆ ಮತ್ತು ಕನ್ನಡದಲ್ಲೇ ಇಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಇರತ್ತೆ. ಕರ್ನಾಟಕದವ್ರಿಗೆ ಅವಕಾಶ ಇರತ್ತೆ. ಟೋಟಲ್ ಆಗಿ 85 ಪೋಸ್ಟು. 85 ಪೋಸ್ಟು. SC ದವ್ರಿಗೆ 12, ST ದವ್ರಿಗೆ 6, OBC ದವ್ರಿಗೆ 22, EWS ದವ್ರಿಗೆ 8, ಇವರ ಅಭ್ಯರ್ಥಿಗೆ 37. ಇನ್ನು PWBD ಅಭ್ಯರ್ಥಿಗಳಿಗೆ ಸುಮಾರು 3 ಪೋಸ್ಟ್ ಇರತ್ತೆ. ಇದನ್ನ ನೋಡ್ಕೊಳ್ಳಿ. ಟೋಟಲ್ ಆಗಿ ಕರ್ನಾಟಕದಲ್ಲಿ 85. ಇದು ನಿಮಗೆ ಅರ್ಥ ಆಗಿರಬೇಕು. ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಎಲ್ಲರೂ ಅಪ್ಲಿಕೇಶನ್ ಹಾಕಿ, ಅದನ್ನ ಬಿಟ್ಟು ಬೇರೆ ಒಂದು ರಾಜ್ಯದಲ್ಲಿ ಅರ್ಜಿಗಳನ್ನ ಸಲ್ಲಿಸಬೇಡಿ. ನೋಡಿ, ಇದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ. ಇನ್ನೊಂದು ರಿಲೀಸ್ ಮಾಡಿದ್ದಾರೆ ಇಂಡಿಯನ್ ಬ್ಯಾಂಕ್ ಅಂತೇಳಿ. ಆ ಒಂದು ಇಂಡಿಯನ್ ಬ್ಯಾಂಕ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದಾನೆ. ಆ ಒಂದು ಇಂಡಿಯನ್ ಬ್ಯಾಂಕ್ ನಲ್ಲಿ ಅಗ್ನಿಶಾಮಕ ಸುರಕ್ಷತಾ ಅಧಿಕಾರಿ ಅಂತ ಕರೆಯುತ್ತೆ. ಆ ಒಂದು ಅಗ್ನಿಶಾಮಕ ಸುರಕ್ಷತಾ ಅಧಿಕಾರಿ ಹುದ್ದೆ ಕೂಡ ನೀವು ಅಪ್ಲಿಕೇಶನ್ ಹಾಕಬಹುದು. ಬನ್ನಿ ಇದ್ರ ಬಗ್ಗೆ ರೂಲ್ಸ್ ರೆಗ್ಯುಲೇಷನ್ ಒಂದೊಂದಾಗಿ ತಿಳಿಸ್ಕೊಡ್ತಾನೆ. ಮೊದಲನೇ ರೂಲ್ಸು ಏಜ್ ಲಿಮಿಟ್. ಇಲ್ಲಿ ಏಜ್ ಲಿಮಿಟ್ ಅರ್ಜಿ ಸಲ್ಲಿಸೋರು 20 ವರ್ಷದಿಂದ 30 ವರ್ಷದ ತನಕ ಅವಕಾಶ ಇರತ್ತೆ. 20 ವರ್ಷದಿಂದ 30 ವರ್ಷ. ಇನ್ನು ಲೋಕಲ್ ಬ್ಯಾಂಕ್ ಆಫೀಸರ್ ಹುದ್ದೆ ಇರತ್ತೆ, LBO ಅಂತೇಳಿ ಇದಕ್ಕೆ ಅಪ್ಲಿಕೇಶನ್ ಹಾಕಿ. ಅಂದ್ರೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಈ ಒಂದು ಪೋಸ್ಟ್ ಹೆಸರು ಸ್ಥಳೀಯ ಬ್ಯಾಂಕ್ ಅಧಿಕಾರಿ. ಈ ಒಂದು ಸ್ಥಳೀಯ ಬ್ಯಾಂಕ್ ಅಧಿಕಾರಿಗೆ ಅಪ್ಲಿಕೇಶನ್ ಹಾಕಿ. ಇನ್ನು ನಿಮಗೆ ಗ್ರಾಜುಯೇಟ್ ಪಾಸ್ ಆಗಿರಬೇಕು. ಎಜುಕೇಶನ್ ಈ ಒಂದು ಪೋಸ್ಟಿಗೆ ಗ್ರಾಜುಯೇಟ್ ಮತ್ತು ಡಿಗ್ರಿ ಸರ್ಟಿಫಿಕೇಟ್ ಬೇಕಾಗತ್ತೆ. ವ್ಯಾಲಿಡ್ ಮಾರ್ಕ್ಶೀಟ್, ಒಂದು ಡಿಗ್ರಿ ಸರ್ಟಿಫಿಕೇಟ್ ಬೇಕಾಗತ್ತೆ. ಅಂದ್ರೆ ಡಿಗ್ರಿ ಮುಗಿಸಿದಂತ ಸರ್ಟಿಫಿಕೇಟು. ಲೋಕಲ್ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ. ನಿಮ್ಮ ಒಂದು ಭಾಷೆನಲ್ಲಿ ಮಾತಾಡಕ್ ಬರ್ಬೇಕಾ. ಈಗ ಮಹಾರಾಷ್ಟ್ರದಲ್ಲಿ ಅರ್ಜಿ ಸಲ್ಲಿಸಿದ್ರೆ ಮರಾಠಿ ಭಾಷೆಯಲ್ಲಿ ಮಾತಾಡಕ್ ಬರಬೇಕು. ತಮಿಳ್ನಾಡದಲ್ಲಿ ಅರ್ಜಿ ಸಲ್ಲಿಸಿದ್ರೆ ತಮಿಳಿನಲ್ಲಿ ಮಾತಾಡಕ್ ಬರಬೇಕು. ಈಗ ಕರ್ನಾಟಕದಲ್ಲಿ ಅರ್ಜಿ ಸಲ್ಲಿಸಿದ್ರೆ ಕನ್ನಡದಲ್ಲೇ ಮಾತಾಡಕ್ ಬರ್ಬೇಕಾಗತ್ತೆ. ಕನ್ನಡನೇ ಈಗ ಅವ್ರು ತಿಳಿಯೋ ಭಾಷೆಯಲ್ಲಿ ಹೇಳ್ಬೇಕಾಗತ್ತೆ. ಈಗ ಉದಾಹರಣೆಗೆ ಬೆಳಗಾವಿಯಲ್ಲಿ ಬ್ಯಾಂಕ್ ಇದೆ ಅಂತ ತಿಳ್ಕೊಳ್ಳಿ. ಈಗ ನಾನೇ ನಿಮಗೆ ಬಂದು ಹಿಂಗಾಗಿದೆ ಅಂದ್ರೆ ನೀವು ಯಾವ ಭಾಷೆಯಲ್ಲಿ ಮಾತಾಡ್ತಾರೆ, ನಮ್ಗೆ ತಿಳಿಯುವಂತ ಭಾಷೆಯಲ್ಲಿ ಮಾತಾಡಬೇಕು. ಅಥವಾ ನಾವು ನಿಮಗೆ ಕನ್ನಡದಲ್ಲಿ ಮಾತಾಡೋದು, ನೀವು ಇರೋದು ಇಂಗ್ಲಿಷ್ನಲ್ಲಿ ಮಾತಾಡೋದು, ತಮಿಳದಲ್ಲಿ ಮಾತಾಡೋದು. ಹಿಂಗಾದ್ರೆ ಆ ಭಾಷೆ ಅಲ್ಲಿರುವಂತಹ ಗ್ರಾಹಕರಿಗೆ ಗೊತ್ತೇ ಆಗಲ್ಲ. ಆದ ಕಾರಣ ಸ್ಥಳೀಯ ಭಾಷೆನ ಕಡ್ಡಾಯವಾಗಿ ಬರಬೇಕಾಗತ್ತೆ. ಇದು ರೂಲ್ಸ್ ಕೊಟ್ಟಿದ್ದಾರೆ. ಯಾವುದೇ ಬ್ಯಾಂಕ್ನಲ್ಲಿ ಅರ್ಜಿ ಸಲ್ಲಿಸಿ ಸ್ಥಳೀಯ ಭಾಷೆನ ಕಡ್ಡಾಯವಾಗಿ ಮಾತಾಡಕ್ ಬರಬೇಕಾಗತ್ತೆ. ಬರಲಿಲ್ಲ ಅಂದ್ರೂ ಕೂಡ ನಿಮಗೆ ಟೈಮ್ ಕೊಟ್ಟಿರ್ತಾರೆ. 6 ತಿಂಗಳು ಟೈಮ್ ಕೊಟ್ಟಿರ್ತಾರೆ. ಆ ಒಂದು 6 ತಿಂಗಳ ಒಳಗಾಗಿ ಆ ಒಂದು ಭಾಷೆನ ಕಲೀಲೇಬೇಕು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಕರ್ನಾಟಕದಲ್ಲಿ ಬಂದು ಒಂದು 6 ತಿಂಗಳು
ಇದ್ದೀರಾ ಅಂತ ಅನ್ಕೊಳ್ಳಿ. ಆ ಒಂದು ಕರ್ನಾಟಕದಲ್ಲಿ ಕನ್ನಡ ಭಾಷೆ 6 ತಿಂಗಳ ಒಳಗಾಗಿ ಕಲ್ತಿರ್ಲೇಬೇಕಾಗತ್ತೆ. ಇದು ರೂಲ್ಸ್ ಇದೆ, ಕಾನೂನು ನಿಯಮಗಳ ಪ್ರಕಾರ, ಆ ಒಂದು ಬ್ಯಾಂಕ್ ನಿಯಮಗಳ ಪ್ರಕಾರ ರೂಲ್ಸ್ ಇದೆ. ಅಷ್ಟೊಳಗಾಗಿ ಎಲ್ಲರೂ ಭಾಷೆ ಕಲಿತಾರ, ಇಲ್ಲ ಅಂತಲ್ಲ. ಇನ್ನು ಪ್ರಮುಖ ದಿನಾಂಕ ಬಗ್ಗೆ ಮಾಹಿತಿ. ಇಲ್ಲಿ ದಿನಾಂಕ 23/11/2025 ಅಪ್ಲಿಕೇಶನ್ ಹಾಕೋದು ಕೊನೆಯ ದಿನಾಂಕ. ಇನ್ನು ನಿಮಗೆ ವಯೋಮಿತಿ ಎಷ್ಟು ಸಡಿಲಿಕ್ಕಿರತ್ತೆ, ಏಜ್ ಲಿಮಿಟ್, ಅದರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಅದ್ರ ಬಳಿಕ ನಿಮ್ಮ ರೂಲ್ಸು ರೆಗ್ಯುಲೇಷನು ಎಲ್ಲ ಅದರ ಮಾಹಿತಿ ಇರತ್ತೆ. ಇದು ನಿಮಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು. ಪೋಸ್ಟ್ ಬಗ್ಗೆ ಡೀಟೇಲ್ಸ್ ಆಗಿ ಬೇಸಿಕ್ ಆಗಿ ತಿಳಿಸ್ಕೊಡ್ತಾನೆ. ನಿಮ್ಗೆ ಹೇಳ್ಬೇಕಂತೇಳಿ ನೋಟದಲ್ಲಿ ಬರೆದಿಟ್ಕೊಂಡಿದ್ದೇವೆ ಯಾವುದು ಎಲ್ಲಿ ಅಂತೇಳಿ. ಇದಕ್ಕೆ ಪದವಿ ಪಾಸ್ ಆಗಿರ್ಬೇಕಾಗತ್ತೆ. ಅರ್ಧ ಶುಲ್ಕದ ವಿಷಯ SC ST PWBD ಅಭ್ಯರ್ಥಿಗೆ 59 ರೂಪಾಯಿ ತನ ಈ ಒಂದು ನ್ಯಾಷನಲ್ ಆಫ್ ಪಂಜಾಬ್ ಬ್ಯಾಂಕ್ದಲ್ಲಿ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಬೇಕಾಗತ್ತೆ. ಇನ್ನು ಇತರೆ ಎಲ್ಲ ಒಂದು ಅಭ್ಯರ್ಥಿ ಮೇದಲಿಗೆ ತಿಳಿಸ್ಕೊಟ್ನಲ್ಲ, ಆ ಒಂದು ಅಭ್ಯರ್ಥಿ ಹೊರತುಪಡಿಸಿ 1180 ಪೋಸ್ಟು, ಸರಿ 1180 ರೂಪಾಯಿ ಕಟ್ಟಬೇಕಾಗತ್ತೆ. ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ ಇರತ್ತೆ. ಕರ್ನಾಟಕದಲ್ಲಿ ಕನ್ನಡ ಭಾಷೆದು ಪ್ರಾವೀಣ್ಯತೆ ಒಂದು ಪರೀಕ್ಷೆ ಇಟ್ಟಿರ್ತಾರೆ. ವೈಯಕ್ತಿಕ ಸಂದರ್ಶನ, ಡಾಕ್ಯುಮೆಂಟ್ಸು, ಆನ್ಲೈನ್ನಲ್ಲಿ ಪರೀಕ್ಷೆ ಅಂದರೆ CBT ಟೆಸ್ಟು, ಕಂಪ್ಯೂಟರ್ ಆಧಾರದ ಮೇಲೆ ಪರೀಕ್ಷೆ ಇರತ್ತೆ. ಅದನ್ನು ಬರೀಬೇಕು ಮತ್ತು ಕಂಪ್ಯೂಟರ್ ಕೂಡ ಬರಬೇಕಾಗತ್ತೆ. ಬ್ಯಾಂಕ್ನಲ್ಲಿ ಅರ್ಜಿ ಸಲ್ಲಿಸ್ತಿದಾರಲ್ಲ, ಕಂಪ್ಯೂಟರ್ ಬರಬೇಕಾಗತ್ತೆ. ಆನ್ಲೈನ್ನಲ್ಲಿ ಪರೀಕ್ಷೆ ತಾತ್ಕಾಲಿಕ ದಿನಾಂಕ ಇದೇ ವರ್ಷ 2000 ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಇದ್ರದ್ದು ಪರೀಕ್ಷೆ ಇರತ್ತೆ. ತಾತ್ಕಾಲಿಕ, ಇದು ಖಾಯಂ ಇರೋದಿಲ್ಲ, ತಾತ್ಕಾಲಿಕ ಇರತ್ತೆ. ಅರ್ಥ ಮಾಡ್ಕೊಳ್ಳಿ, ತಾತ್ಕಾಲಿಕ. ಇದು ಡೈರೆಕ್ಟ್ ನೇಮಕಾತಿ ಅಂದ್ರೆ ಪರೀಕ್ಷೆ ಇರತ್ತೆ. ಯಾವುದೇ ರೀತಿಯಾಗಿ ಪರೀಕ್ಷೆ ಇಲ್ಲ ಅಂದ್ರೆ ಮಾತ್ರ ನೀವು ಪರೀಕ್ಷೆ ಇಲ್ಲ ಅಂತ ನಂಬಿ. ನೇರ ನೇಮಕಾತಿ ಅಂದ್ರೆ ಪರೀಕ್ಷೆ ಇರತ್ತೆ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಸರ್ಕಾರದಿಂದ ಬರುವಂತ ಯಾವುದೇ ಒಂದು ಅಧಿಸೂಚನೆ ರಿಲೀಸ್ ಮಾಡಿದ್ರೆ ನೇರ ನೇಮಕಾತಿ ಇದೆ ಅಂತ ಅನ್ಕೊಳ್ಳಿ, ಅದಕ್ಕೆ ಪರೀಕ್ಷೆ ಇರತ್ತೆ. ಇಲ್ಲಿ ಯಾವುದೇ ಪರೀಕ್ಷೆ ಇಲ್ಲ ಅಂದ್ರೆ ಮಾತ್ರನೇ ಪರೀಕ್ಷೆ ಇಲ್ಲ ಅಂತ ನಂಬಿ. ಇದನ್ನ ತುಂಬಾ ಜನ ಕನ್ಫ್ಯೂಸ್ ಆಗಿದೆ, ಅದೊಂದು ಕಾರಣಕ್ಕೆ ತಿಳಿಸ್ಕೊಟ್ಟೆ. ಪದವಿ ಮುಗಿಸಿದವರು ಅರ್ಜಿ ಸಲ್ಲಿಸಿ. ಇದು ನಿಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ನೋಟಿಸು, ವೆಬ್ಸೈಟು, ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪು, ಅಥವಾ ನೀವು ಗೂಗಲ್ನಲ್ಲಿ ಹೋಗಿ prashantmedia.com ಅಂತ ಸರ್ಚ್ ಮಾಡಿ, ಅಥವಾ ಅದು ಓಪನ್ ಆಗಲಿಲ್ಲ ಅಂದ್ರೂ ಕೂಡ ಪ್ರಶಾಂತ್ ಟೆಕ್ ಕನ್ನಡ ಅಂತೇಳಿ ಸರ್ಚ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಬರ್ತಾ ಇರತ್ತೆ, ಅದೊಂದು ವೆಬ್ಸೈಟು ಸರ್ಚ್ ಮಾಡ್ಕೊಳ್ಳಿ, ಡೈರೆಕ್ಟಾಗಿ ಸಿಗತ್ತೆ. ಅಥವಾ ಅಲ್ಲಿ ಏನಾದರೂ ಸಿಗ್ಲಿಲ್ಲಪ್ಪ ಅಂದ್ರೆ ತೆಳಗಡೆ ಡಿಸ್ಕ್ರಿಪ್ಷನ್ ಭಾಷಣ ಎಲ್ಲ ಇರತ್ತೆ, ಚೆಕ್ ಮಾಡ್ಕೊಳ್ಳಿ. ಇದು ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಸುಮಾರು ಈ ಒಂದು ಪೇಜ್ 38 ಪೇಜ್ ಇದೆ. 38 ಪೇಜ್ ಗಟ್ಟೆ ನಿಮಗೆ ನೋಟಿಸ್ ಆಗಿರತ್ತೆ. ಇನ್ನು ರೂಲ್ಸ್ ರೆಗ್ಯುಲೇಷನ್ ಕೊಟ್ಟಿದ್ದಾರೆ. ಮಾರ್ಕ್ಸ್ ಇರೋದ್ರಿಂದ ಯಾವ್ದೊಂದು ಪೇಪರ್ ಇರತ್ತಲ್ಲ, ಆ ಒಂದು ಪರೀಕ್ಷೆಯ ಸ್ವಲ್ಪ ಮಾಹಿತಿ ನೋಡಿ. ನಿಮ್ಗೆಲ್ಲ ತಿಳಿಸ್ಕೊಡೋದಿಲ್ಲ, ಟೈಮ್ ತುಂಬಾ ವೇಸ್ಟ್ ಆಗತ್ತೆ. ಇಲ್ಲಿ ಟೆಸ್ಟ್ ಇರತ್ತೆ. ಈ ಒಂದು ಪರೀಕ್ಷೆ ಸುಮಾರು ಎಷ್ಟು ಮಾರ್ಕ್ಸ್ ಇಂದ ಇರತ್ತೆ ಅವ್ರು ಕೊಟ್ಟಿದ್ದಾರೆ. ಇದು 100 ಅಂಕಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ಇರತ್ತೆ. ಇದು 25, ಇದು 25, 100 ಅಂಕಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಗಳು ಇದೆಲ್ಲ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಅದ ನಂತರ ನಿಮ್ಮೊಂದು ಅರ್ಜಿ ಶುಲ್ಕ, ಇಂಟರ್ವ್ಯೂ ಬಗ್ಗೆ ಮಾಹಿತಿ ಏನೇನು ಕೇಳ್ತಾರೆ ಇದೆಲ್ಲ ಇರತ್ತೆ ಇದರಲ್ಲಿ. ಇದನ್ನ ಚೆಕ್ ಮಾಡಿಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಿ. ಮತ್ತೆ ನೀವು ಎಕ್ಸಾಮಿನೇಷನ್ ಸೆಂಟರ್ಗಳು ಎಲ್ಲಿ ಬರತ್ತೆ ಅಂದ್ರೆ ಪರೀಕ್ಷಾ ಕೇಂದ್ರಗಳು ನಮ್ಮ ಕರ್ನಾಟಕ ನೋಡ್ಬೇಕಾಗತ್ತೆ. ಕರ್ನಾಟಕದಲ್ಲಿ ಎಲ್ಲಿ ನೀವು ಪರೀಕ್ಷೆ ಬರೀಬೇಕಂದ್ರೆ ಇಲ್ಲಿದೆ ನೋಡಿ, ಕರ್ನಾಟಕ. ಬೆಂಗಳೂರಿನಲ್ಲಿ ಅವಕಾಶ ಇರತ್ತೆ, ಹುಬ್ಬಳ್ಳಿ, ಧಾರವಾಡ, ಮೈಸೂರಿನಲ್ಲಿ, ಶಿವಮೊಗ್ಗ, ಅದ ನಂತರ ಶಿವಮೊಗ್ಗ ಮತ್ತು ಶಿವಮೊಗ್ಗ ಎರಡು ಒಂದೇ. ಮೈಸೂರು ಮತ್ತು ಮೈಸೂರು ಎರಡು ಒಂದೇ ಆಗಿರತ್ತೆ. ಸ್ವಲ್ಪ ಚೇಂಜ್ ಕೊಟ್ಟಿದ್ದಾರೆ ಗೊತ್ತಾಗಬೇಕಂತ ಹೇಳಿ. ಇದರಲ್ಲಿ ನಿಮಗೆ ಪರೀಕ್ಷೆ ಬರೋದಕ್ಕೆ ಅವಕಾಶ ಇರತ್ತೆ. 1, 2, 3, 4, 5 ಜಿಲ್ಲೆಯಲ್ಲಿ ನಿಮಗೆ ಪರೀಕ್ಷೆ ಬರೋದಕ್ಕೆ ಅವಕಾಶ ಇರತ್ತೆ. ಇಲ್ಲೇ ನೀವು ಪರೀಕ್ಷೆ ಬರೋದಕ್ಕೆ ಸಮೀಪ ಎಲ್ಲಿ ಆಗತ್ತೆ ಅಲ್ಲಿ ನೀವು ಪರೀಕ್ಷೆ ಕೇಂದ್ರನ ಆಯ್ಕೆ ಮಾಡ್ಕೊಳ್ಳಿ. ಅದ ನಂತರ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಮೆಂಟ್ ಮಾಡಿ.